ಪಿಶಾಚಿಯ ಯುದ್ಧದ ಬಗ್ಗೆ ನಿರಂತರವಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಆ ದಿನದ ಆಯಾಮದ ಚರ್ಚೆಗಳನ್ನು ಆ ಮೂಲಕ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ವಿಚಾರಗಳನ್ನು ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದರ ಜೊತೆಯಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಮಿನಿ ಸಮರ ನಡೀತಾ ಇದೆ. ಅದು ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಕ್ಷೇತ್ರಗಳಿಗೆ ನಡೀತಾ ಇರುವ ಉಪ ಚುನಾವಣೆ. ಈ ಚುನಾವಣೆಯ ಪ್ರಚಾರ ದಿನದಿನಕ್ಕೂ ಕೂಡ ಬಿರುಸನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಮಾಡ್ತಿರೋ ಆರೋಪದ ಪ್ರಕಾರ ಇನ್ಫ್ಯಾಕ್ಟ್ ಗ್ರೌಂಡ್ನಲ್ಲಿ ಕಾಡ್ತಾ ಇರೋದನ್ನ ಕೂಡ ನಾವು ಗಮನಿಸಿದ್ರೆ ಆಲ್ಮೋಸ್ಟ್ ಇಡೀ ಕ್ಯಾಬಿನೆಟೇನೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಆಕ್ಟಿವ್ ಆಗಿದೆ. ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹುತೇಕ ಕಾಂಗ್ರೆಸ್ ಪಕ್ಷದ ಅಷ್ಟೂ ನಾಯಕರು ಈ ಬೈ ಎಲೆಕ್ಷನ್ನ ಅಖಾಡದಲ್ಲಿ ಬ್ಯುಸಿ ಇದ್ದಾರೆ. ವಿರೋಧ ಪಕ್ಷಗಳು ಕೂಡ ಚುನಾವಣಾ ಪ್ರಚಾರದ ಕಣದಲ್ಲಿದೆ. ಆದರೆ ಸರ್ಕಾರದ ಕ್ಯಾಬಿನೆಟೇ ಬೈ ಎಲೆಕ್ಷನ್ಗೆ ಇಳಿದು ಈ ಮಟ್ಟಿನ ಪ್ರಚಾರವನ್ನ ಮಾಡುವ ಅನಿವಾರ್ಯತೆ ಇದೆಯಾ? ಅದರಲ್ಲೂ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇರೆ ಎಲ್ಲ ಕೆಲಸಗಳನ್ನ ಪಕ್ಕಕ್ಕಿಟ್ಟು ಅಥವಾ ಎಲ್ಲ ಕೆಲಸಗಳಿಂದ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಮೇಲಿಟ್ಟು ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿ ಆಗಿರೋದು ಯಾಕೆ? ಇದು ಕೇವಲ ವಿರೋಧ ಪಕ್ಷದಲ್ಲಿ ಮಾತ್ರವಲ್ಲ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿಚಾರವಾಗಿ ಚರ್ಚೆ ಮಾಡೋಣ. ಚರ್ಚೆಗೆ ಮುಂಚೆ ಈ ಕುರಿತಾಗಿ ಒಂದು ಕ್ವಿಕ್ ರಿಪೋರ್ಟ್ ಇದೆ, ಗಮನಿಸಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣಾ ಕಣದಲ್ಲಿ ಬಿರುಸಿನ ಪ್ರಚಾರ ಮುಂದುವರೆದಿದೆ. ಉಪಕದನಗಳು ಆಡಳಿತಾರೂಢ ಪಕ್ಷಕ್ಕೆ ಅನುಕೂಲ ಹೆಚ್ಚು ಅನ್ನೋದು ಸಾಮಾನ್ಯ ಲೆಕ್ಕಾಚಾರ. ಅದರಲ್ಲೂ ಅನುಕಂಪದ ಅಲೆ ಅದಕ್ಕೆ ಮತ್ತಷ್ಟು ಪೂರಕ ವಾತಾವರಣ ನಿರ್ಮಿಸುವುದು ವಾಡಿಕೆ. ಆದರೆ ಈ ಬಾರಿ ಉಪಚುನಾವಣೆಯನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಹಗುರವಾಗಿ ತೆಗೆದುಕೊಂಡಿಲ್ಲ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದಾಗಿ ಅಖಾಡದಲ್ಲಿ ಠಿಕಾಣಿ ಹೂಡಿರೋದು ವಿರೋಧ ಪಕ್ಷಕ್ಕೆ ಮಾತ್ರವಲ್ಲ, ಕೈಪಾಳಯದ ಒಳಗೂ ಬೇರೆಯದ್ದೇ ಲೆಕ್ಕಾಚಾರದ ಗುಮಾನಿ ಹೆಚ್ಚುತ್ತಿದೆ. ನೀವು ಉತ್ತಮ ಆಡಳಿತ ಮಾಡಿದ್ರೆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇಲ್ಲಿ ಬಂದು 5 ದಿವಸ 8 ದಿವಸ ಠಿಕಾಣಿ ಹೂಡಿ ರೊಕ್ಕದ ಹೊಳೆ ಹರಿಸಿ ಚುನಾವಣೆ ಮಾಡ್ತಕ್ಕಂಥದ್ದಲ್ಲ. ಹಿಂದೆ ಅನೇಕ ಮುಖ್ಯಮಂತ್ರಿಗಳು, ನಾವು ಅವರು ಒಂದೇ ಪಾರ್ಟಿಯಲ್ಲಿದ್ದಾಗ ಹೆಗಡೆ ಅವರು ಅದು ಎಂದೂ ಉಪಚುನಾವಣೆಯಲ್ಲಿ ಭಾಗವಹಿಸ್ತಿರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ಗರಡಿಯಲ್ಲಿ ಬೆಳೆದಂಥವ್ರು, ಪಟೇಲರ ಗರಡಿಯಲ್ಲಿ ಬೆಳೆದಂಥವ್ರು, ಅವ್ರಿಗೇನಾದ್ರೂ ಕಿಂಚತ್ತು ಮರ್ಯಾದೆ ಇದ್ದರೆ ಈ ಉಪಚುನಾವಣೆಗೆ ಬಂದು ವಾರಗಟ್ಟಲೆ ಕೂತು ರೊಕ್ಕದ ಹೊಳೆ ಹರಿಸಿ, ಹೆಂಡದ ಹೊಳೆ ಹರಿಸಿ ಗೆಲ್ತಕ್ಕಂಥ ಪ್ರಯತ್ನ ಮಾಡೋದು ನಿಮಗೆ ಶೋಭೆ ತರುವುದಿಲ್ಲ. 2 ಚುನಾವಣೆಯಲ್ಲಿ ಗೆಲ್ಲೋದ್ರಿಂದ ಸೋಲೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಕುರ್ಚಿಗೆ ವ್ಯತ್ಯಾಸ ಆಗ್ತಿದ್ರೆ ನಿಮ್ಮ ಪಕ್ಷದವರೇ ಏನು ನಿಮಗೆ ತೆಗಿಬೇಕು ಅಂತ ಸಂಚು ಹೂಡಿದಾರ, ಅವರಿಂದ ಅಪಾಯದ ಹೊರತು ಈ 2 ಬಾಯ್ ಎಲೆಕ್ಷನ್ನಿಂದ ನಿಮ್ಮ ಕುರ್ಚಿಗೆ ಕಂಟಕ ಇಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಸಿದ್ದು ಬಣದ ನಾಯಕರೇ ಕಣದಲ್ಲಿ ಆಕ್ಟಿವ್ ಇರೋದು. ಕೈಪಾಳಯದಲ್ಲಿ ನಡೀತಾ ಇರೋ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಸಂಪುಟ ಪುನರಚನೆಯಂತ ಚರ್ಚೆಗಳ ಕಡೆ ಮತ್ತೆ ಗಮನ ಹರಿಯುವಂತೆ ಮಾಡ್ತಾ ಇದೆ. ಅಸಲಿಗೆ ಬೈ ಎಲೆಕ್ಷನ್ ಹೆಸರಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇರೋ ಆ ಬೇರೆಯ ಆಟ ಯಾವುದು? ಕೈ ವರ್ಸಸ್ ಕೈ ಆಟದಲ್ಲಿ ಕಮಲದ ದಾಳವೇನು? ಬನ್ನಿ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರು ಬೈ ಎಲೆಕ್ಷನ್ ವಿಚಾರವಾಗಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಸ್ಟುಡಿಯೋಗೆ ಬಂದಿಲ್ಲ, ಆಚಿನಿಂದಲೇ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ ಕಾರ್ಯಕ್ರಮದ ಭಾಗವಾಗಿ. ಹಾಗೆ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವ್ರು ಬಂದ ನಂತರದಲ್ಲಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಹೋಗೋಣ. ಕಾಂಗ್ರೆಸ್ ಪಕ್ಷದ ವಕ್ತಾರರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಸ್ವಾತಿ ಚಂದ್ರಶೇಖರ್ ಅವರೇ, ಈಗ ಗೋವಿಂದ ಕಾರಜೋಳ ಅವರು ಹೇಳಿಕೆ ನೀಡಿದ್ದನ್ನ ತಾವು ಕೂಡ ಗಮನಿಸಿದ್ರಿ ಅಂತ ಭಾವಿಸ್ತಾ, ಉಪಚುನಾವಣೆಯ ಪ್ರಚಾರಕ್ಕೆ ಮುಖ್ಯಮಂತ್ರಿಗಳು ಹೋಗಬಾರ್ದು ಅಂತ ಹೇಳಿ ಎಲ್ಲೂ ರೂಲ್ಸ್ ಇಲ್ಲ, ಆದ್ರೆ ಹೋಗಿ ವಾರಗಟ್ಲೆ ಕೂರುವಂತಹ ಅನಿವಾರ್ಯತೆ ಏನಿದೆ? ವೈ ಸಿದ್ದರಾಮಯ್ಯಜಿ ಈ ಸೀಮಿಂಗ್ ಟು ಬಿ ಡೆಸ್ಪರೇಟ್, ಈ ಚುನಾವಣೆಯಲ್ಲಿ ಗೆಲುವು ಆಗ್ಲೇಬೇಕು ಅನ್ನೋ ಡೆಸ್ಪರಸಿ ಯಾಕೆ ಕಾಣ್ತಾ ಇದೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಬಹುಶಃ ಬಿಜೆಪಿ ನಾಯಕರು, ಅದರಲ್ಲೂ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಗೋವಿಂದ ಕಾರಜೋಳ ಅವರು ಎಲ್ಲೋ ಮರ್ತು ಪಡಿದ್ದಾರೆ ಅಂತ ಅನ್ಸುತ್ತೆ. ಕಳೆದ 10-12 ವರ್ಷಗಳಿಂದ ಈ ದೇಶದಲ್ಲಿರುವಂತಹ ಬಿಜೆಪಿ ರೂಢ ಆಡಳಿತ ಪಕ್ಷ, ಅದಕ್ಕೆ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು
ಅವರ ಫೋಟೋನ ಇಟ್ಕೊಂಡು ಗಲ್ಲಿ ಚುನಾವಣೆಯಿಂದ ಇವರು ದಿಲ್ಲಿ ಚುನಾವಣೆ ತನಕ ಅವ್ರನ್ನ ಕರೆಸಿ ರ್ಯಾಲಿ ಮಾಡಿಸಿ ಡೆಲ್ಲಿಯಲ್ಲಿ ಒಂದು ದಿನಾನೂ ಇರೋದಕ್ಕೆ ಬಿಡ್ದಿರಾ, ಪಾರ್ಲಿಮೆಂಟ್ ಅಲ್ಲೂ ಕೂಡ ಮಾತಾಡೋದಕ್ಕೆ ಬಿಡ್ದಿರಾ, ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸು ಕೂಡ ಕಂಡಕ್ಟ್ ಮಾಡಕ್ಕೆ ಅವರಿಗೆ ಪುರ್ಸೊತ್ತಿಲ್ದಿರ ಚುನಾವಣೆ ಪ್ರಚಾರಗಳನ್ನ ನಡೆಸ್ತಾರೆ. ಇವತ್ತಿನ ದಿನ ಸಂಸತ್ ಅಧಿವೇಶನ ನಡೀತು. ನಾನು ನಿಮಗೆ ಆನ್ ರೆಕಾರ್ಡ್ ವಿತ್ ರಿಪೋರ್ಟ್ ನಾನು ಹೇಳ್ತಾ ಇರುವಂತದ್ದು, ಮಾನ್ಯ ಮುಖ್ಯಮಂತ್ರಿಗಳು ಸಂಸತ್ತಿನ ನಮ್ಮ ಅಧಿವೇಶನ ನಡೆದಾಗ ಎಷ್ಟು ದಿನಗಳ ಕಾಲ ಇದ್ರು, ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರು, ಮತ್ತು ಇಡೀ ಒಂದು ಅಧಿವೇಶನವನ್ನ ಮುಗಿಸಿ ತದನಂತರದಲ್ಲಿ ಅವರು ಬೈ ಎಲೆಕ್ಷನ್ ಅಖಾಡಕ್ಕೆ ಇಳಿದಿದ್ದಂಥದ್ದು. ಆದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಎಷ್ಟು ದಿನ ಸಂಸತ್ನಲ್ಲಿದ್ರು, ಎಷ್ಟು ದಿನ ಉತ್ತರಗಳನ್ನ ಕೊಟ್ರು, ಎಷ್ಟು ದಿನ ಪ್ರಚಾರದಲ್ಲಿ ನಿರತರಾಗಿದ್ರು ಎಲೆಕ್ಷನ್ಸ್ ಅನೌನ್ಸ್ ಆದ್ಮೇಲೆ ಅನ್ನೋದನ್ನ ತಮ್ಮ ವಾಹಿನಿಯ ಮೂಲಕ ತಾವೇ ಒಂದು ರಿಪೋರ್ಟ್ ಅನ್ನ ನಡೆಸಿ he was not even present for 20% of the parliament session, especially ಈ ಬಜೆಟ್ ಸೆಷನ್ ನಡೆದಾಗ. ಯಾಕೆ? ಪಂಚರಾಜ್ಯ ಚುನಾವಣೆಗಳಿದೆ ಅನ್ನೋ ಒಂದು ಕಾರಣಕ್ಕೆ. ಬೈ ಎಲೆಕ್ಷನ್ ಇದ್ರೆ ಅದು ಬಹಳ ಹಗುರ, ರಾಜ್ಯ ಚುನಾವಣೆಗಳಿದ್ರೆ ಬಹಳ ಏನು ಅದು ಸೀರಿಯಸ್ನೆಸ್ ಬಂದ್ಬಿಡುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಗೋವಿಂದ ಕಾರಜೋಳ ಅವ್ರು ಮಾತಾಡ್ತಿದ್ರೆ, ದಯಮಾಡಿ ತಮ್ಮ ಪಕ್ಷದಲ್ಲಿ ತಮ್ಮ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ, ಅದನ್ನ ಮೊದಲು ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿ ಬೇರೆ ಪಕ್ಷಗಳನ್ನ ಬೆರಳು ತೋರಿಸಿ ಹೇಳುವ ಮುಂಚೆ ಇದು ಮೊದಲನೇ ವಿಚಾರ. ಅಂಡ್ ಮಾನ್ಯ ಮುಖ್ಯಮಂತ್ರಿಗಳು ಎಸ್ಪೆಷಲಿ ದಾವಣಗೆರೆಯಲ್ಲಿ ನಾನ್ ಹೇಳ್ಬೇಕಾಗಿಲ್ಲ ಸ್ಮಿತಾ ಅವರೇ, ನೀವೇ ಒಬ್ಬ ಪತ್ರಕರ್ತರಾಗಿ ಇದನ್ನ ನೋಡಿದಿರಿ, ಅವತ್ತಿನ ದಿನ ಅಲ್ಲಿ ಬಂದು ರಿಪೋರ್ಟ್ ಕೂಡ ಮಾಡಿರುವಂತದ್ದು. 10 ಲಕ್ಷಕ್ಕೂ ಅಧಿಕ ಜನ ಅವರ ಹುಟ್ಟುಹಬ್ಬಕ್ಕೆ 2022ರಲ್ಲಿ ಸೇರಿದಂತದ್ದು ಜುಲೈ ತಿಂಗಳಲ್ಲಿ ನಾವೆಲ್ಲರೂ ಕೂಡ ರಾಜ್ಯದಲ್ಲಿ ನೋಡಿದೀವಿ, ಬೆಚ್ಚಿ ಬೆರಗಾಗಿದ್ದೀವಿ. ಅರೆ, ಇಂಥ ಒಂದು ಜನನಾಯಕ ನಮ್ಮ ನಾಡಿನಲ್ಲಿ ಹುಟ್ಟಿದ್ರಲ್ಲ ಅಂತ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದಾರಲ್ಲ, ನಮ್ಮನ್ನ ಅವರು ಸಂಘಟಿಸಿದ್ರಲ್ಲ ಅಂತ. ಸೊ ಅಂತವ್ರ ನಾಯಕ ದಾವಣಗೆರೆಗೆ ಬರ್ಬೇಕು ಅನ್ನೋದು ಕೇವಲ ಪಕ್ಷದ ಅಪೇಕ್ಷೆ ಅಲ್ಲ, ಕಾರ್ಯಕರ್ತರ ಅಪೇಕ್ಷೆ ಅಲ್ಲ, ಜನರ ಅಪೇಕ್ಷೆ ಕೂಡ ಹೌದು. ನಮ್ಮ ನಾಯಕರನ್ನ ಮತ್ತೊಮ್ಮೆ ನಾವು ನೋಡ್ಬೋದು, ಚುನಾವಣಾ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂಥದ್ದು. ಸೊ ಯಾವುದೇ ಎಲೆಕ್ಷನ್ ನಡೆದಿದ್ರು ಕೂಡ ಸ್ವಾಭಾವಿಕವಾಗಿ ಅಲ್ಲ, 2022ರಲ್ಲಿ ನಡೆದಂತಹ ಬೈ ಎಲೆಕ್ಷನ್ ಇವರದೇ ಸರ್ಕಾರ ಇತ್ತು. ಇಡೀ ಕ್ಯಾಬಿನೆಟ್ ಅನ್ನ ತಗೊಂಡೋಗಿ ಅವರು 3 ಜಾಗಗಳಲ್ಲಿ ಕೂಡಿಸಿದ್ರು, ಅದರಲ್ಲೂ 2ರಲ್ಲಿ ಸೋತ್ರು ಬಿಜೆಪಿ ಅವರು. ಸೊ ಯಾವ ನೈತಿಕ ಹಕ್ಕಿಟ್ಕೊಂಡು ಇವತ್ತಿನ ದಿನ ಅವರು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ನೀವು ಹೇಳಿದಷ್ಟು ಸರಿಯೇ. ನಾನು ಅದಕ್ಕೆ ಪ್ರಶ್ನೆ ಕೇಳುವಾಗ್ಲೇ ಹೇಳ್ದೆ ಹೋಗ್ಬಾರ್ದು ಅಂತ ಹೇಳಿ ಯಾವ ರೂಲ್ ಬುಕ್ ನಲ್ಲೂ ಇಲ್ಲ ಅಂತ ಹೇಳಿ. ಆದ್ರೆ ಈ ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಅಂತಾರಲ್ಲ ಸ್ವಾತಿ ಅವರೇ, ಅದು ಮಾಡಿದಾಗ ಬರ್ತಾ ಇರುವ ಲೆಕ್ಕಾಚಾರಗಳು ಅಥವಾ ಬರ್ತಾ ಇರುವ ವಿಶ್ಲೇಷಣೆಗಳು ಬೇರೆ ರೀತಿ ಇದೆಯಂತೆ. ಹೌದೋ ಇಲ್ಲೋ ನೀವು ಉತ್ತರ ಕೊಡಬೇಕು. ಈ ಕಾಂಗ್ರೆಸ್ ಒಳಗೆ ನಡೀತಾ ಇರುವ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಇದೆಯಲ್ಲ, ಈ ವಿಚಾರಕ್ಕೂ ಸಿದ್ದರಾಮಯ್ಯನವರು ಹೋಗಿ ಚುನಾವಣಾ ಕಣದಲ್ಲಿ ಠಿಕಾಣಿ ಹೂಡಿರೋದಕ್ಕೂ, ಹಾಗೆ ಹೆಚ್ಚಾಗಿ ಸಿದ್ದರಾಮಯ್ಯ ಬಣದ ನಾಯಕರೇ ಹೆಚ್ಚಾಗಿ 2 ಕ್ಷೇತ್ರಗಳಲ್ಲೂ ಕಾಣಿಸ್ಕೊಳ್ತಾ ಇರೋದಕ್ಕೂ ಕನೆಕ್ಟೆಡ್ ಇದೆ ಅಂತ ಹೇಳಲಾಗ್ತಾ ಇದೆ. ನಾನು ಅದಕ್ಕೆ ಉತ್ತರ ಪಡ್ಕೊಳ್ತೀನಿ ನಿಮ್ಮಿಂದ, ದಯಮಾಡಿ ಕ್ಷಮೆ ಇರಲಿ. ನಮ್ಮ ಜೊತೆಯಲ್ಲಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕನೆಕ್ಟೆಡ್ ಇದ್ದಾರೆ. 1 ಸೆಕೆಂಡ್, ಸತೀಶ್ ಜಾರಕಿಹೊಳಿ ಸರ್ ಕನೆಕ್ಟೆಡ್ ಇದ್ದಾರೆ ಅನ್ನೋ ಮಾಹಿತಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಮೇಡಮ್. ಸತೀಶ್ ಸರ್, ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ಬಾಗಲಕೋಟೆ ಕಣವನ್ನ ಗೆಲ್ಲುವ ಮೂಲಕ ಹಿಂದಿನ ಶಿಗ್ಗಾವಿ ಹಾಗೆ ಈಗಿನ ಬಾಗಲಕೋಟೆ 2 ಕ್ಷೇತ್ರದ ಗೆಲುವಿನ ಅಂಶವನ್ನ ಹೈಕಮಾಂಡ್ ಮುಂದಿಟ್ಟು ಕೆಪಿಸಿಸಿ ಚೇರ್ನ ಕ್ಲೈಮ್ ಮಾಡ್ತೀರಿ ತಾವು ಅನ್ನೋ ಲೆಕ್ಕಾಚಾರಗಳು ಅನ್ನೋ ವರ್ತಮಾನ ಬರ್ತಾ ಇದೆ, ಹೌದಾ ಇಲ್ವಾ? ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ನಾವು ಅಧ್ಯಕ್ಷ ಆಗಬೇಕಂತ ಮುಂಚೆನೆ ಬಂದಿದೆ, ಇವತ್ತೇನು ಬಂದಿಲ್ಲ.